ನಮಸ್ಕಾರ, ನಾನು ಗುರು. ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್. ಸೊ ಇವತ್ತು ನಿಫ್ಟಿಲಿ ನಮಗೆ 156 ಪಾಯಿಂಟ್ ಒಂದು ಫಾಲ್ ನೋಡೋದು ಸಿಕ್ಕಿದೆ. ಇವತ್ತು ಸೆಕ್ಟರ್ ವೈಸ್ ನಾವು ನೋಡೋದಾದ್ರೆ ಎಲ್ಲ ಸೆಕ್ಟರು ಒಂದು ನೆಗೆಟಿವ್ ಅಲ್ಲೇ ಇತ್ತು. ಹಾಗೆ FMCG ಮತ್ತೆ ಫಾರ್ಮಾ ಸೆಕ್ಟರ್ ಸ್ವಲ್ಪ ನಮಗೆ ಪಾಸಿಟಿವ್ ಅಲ್ಲಿ ಕಂಡು. ಸೊ ಬನ್ನಿ ನಾವು ನಿಫ್ಟಿಯ ಟಾಪ್ ಗೇನರ್ ಟಾಪ್ ಲೂಸರ್ ನೋಡ್ಕೊಂಡು ನಿಫ್ಟಿಯ ಚಾರ್ಟ್ಗೆ ಹೋಗೋಣ. ನಿಫ್ಟಿಯ ಟಾಪ್ ಗೇನರ್ ಇವತ್ತು ಶ್ರೀರಾಮ್ ಫಿನಾನ್ಸ್, ಸಿಪ್ಲಾ, ಹೀರೋ ಮೋಟರ್ ಕಾಪ್, ಏಷ್ಯನ್ ಪೇಂಟ್, ಹಿಂದೂನ್ ಲಿವರ್ ಇದೆ. 2.62 ಇಂದ 1% ಒಂದು ಅಪ್ ನೋಡೋದು ಸಿಕ್ಕಿದೆ. ಟಾಪ್ ಲೂಸರ್ ಅಲ್ಲಿ ನಾವು ನೋಡೋದಾದ್ರೆ ಕೋಟಕ್ ಬ್ಯಾಂಕ್, ಬಜಾಜ್ ಫಿನಾನ್ಸ್, ಇಂಡಸ್ಇಂಡ್ ಬ್ಯಾಂಕ್, ಭಾರತಿ ಏರ್ಟೆಲ್, ಟೈಟಾನ್ ಇದೆ. ಸೊ ಕೋಟಕ್ ಬ್ಯಾಂಕ್ ಒಂದು ರಿಸಲ್ಟ್ ಬಂದಿತ್ತು. ಆ ರಿಸಲ್ಟ್ ನ ಒಂದು ಇಂಪ್ಯಾಕ್ಟ್ ಇಂದ ನಮಗೆ ಇಲ್ಲಿ 7.34% ಒಂದು ಫಾಲ್ ನೋಡೋದು ಸಿಕ್ಕಿದೆ. ಸೊ ಹಾಗೇನೆ ನಾವು ಇಂಡಸ್ಇಂಡ್ ಬ್ಯಾಂಕ್ನ ಇವತ್ತು ಒಂದು ರಿಸಲ್ಟ್ ಬರುತ್ತೆ ಮಾರ್ಕೆಟ್ ಕ್ಲೋಸ್ ಆದಮೇಲೆ. ಸೊ ರಿಸಲ್ಟ್ ಇಂಪ್ಯಾಕ್ಟ್ ಏನಾಗುತ್ತೆ ನೋಡಬೇಕು. ನಾಳೆ ರಿಸಲ್ಟ್ ಏನಾದರೂ ನೆಗೆಟಿವ್ ಬಂದರೆ ಸ್ವಲ್ಪ ನಮಗೆ ಇಂಡಸ್ಇಂಡ್ ಬ್ಯಾಂಕಲ್ಲಿ ಒಂದು ಫಾಲ್ ನೋಡೋದಕ್ಕೆ ಸಿಗ್ಬೋದು. ಸೊ ಬನ್ನಿ ನಾವು ನಿಫ್ಟಿ ಚಾರ್ಟಿಗೆ ಹೋಗೋಣ. ನಾನು ಹಾಕೊಂಡಿರುವಂಥದ್ದು 15 ಮಿನಿಟ್ಸ್ ಟೈಮ್ ಫ್ರೇಮ್. ಸೊ ಇವತ್ತು ನಿಫ್ಟಿ ಏನು ಈ ಒಂದು ಲೆವೆಲಲ್ಲಿ ಮತ್ತೆ ಹಾಲ್ಟ್ ಮಾಡ್ತಾ ಇದೆ. ಸ್ವಲ್ಪ ಇದೇ ಒಂದು ಸಿನಾರಿಯೋ ನಮಗೆ ಇಲ್ಲಿ ನೋಡೋದು ಸಿಕ್ತು. ಸೊ ಇಲ್ಲಿಂದ ಏನೋ ಒಂದು ಗ್ಯಾಪ್ ಡೌನ್ ಓಪನ್ ಆಯಿತು, ಅದಾದ ನಂತರ ಇಲ್ಲಿ ಈ ಒಂದು ಲೆವೆಲಲ್ಲಿ ಹಾಲ್ಟ್ ಮಾಡಿದೆ. ಸೊ ಅದು ಬೆಳಗ್ಗೆ ನಿಫ್ಟಿ ಒಂದು ಪುಲ್ ಬ್ಯಾಕ್ ಟ್ರೈ ಮಾಡ್ತು ಈ ಒಂದು ಲೆವೆಲಲ್ಲಿ. ಎಕ್ಸಾಕ್ಟ್ ಈ ಒಂದು ಲೆವೆಲ್ ಏನು ರೆಸಿಸ್ಟೆನ್ಸ್ ಇತ್ತು, ಸೊ ಅದೇ ಒಂದು ಲೆವೆಲ್ಗೆ ರೆಸಿಸ್ಟೆನ್ಸ್ ತೊಗೊಂಡು ಮತ್ತೆ ಕೆಳಗೆ ಬಂದು ಕ್ಲೋಸ್ ಮಾಡಿದೆ. ನಾನು ಮೊನ್ನೆ ವಿಡಿಯೋದಲ್ಲಿ ಹೇಳಿದ್ದೆ, ಸೊ ಯಾರೆಲ್ಲ ನೋಡಿಲ್ಲ ಆ ವಿಡಿಯೋ ಒಂದ್ಸಲ ಹೋಗಿ ವಾಚ್ ಮಾಡಿ. ಅದರಲ್ಲಿ ಒಂದು ಲೆವೆಲ್ಸ್ ಇತ್ತು 24,600 ಮತ್ತು 24,500 ಏನಿದೆ, ಈ ಒಂದು ಲೆವೆಲ್ಸ್ ಇತ್ತು ನಮಗೆ ನೋಡೋಕೆ ಸಿಗ್ಬೋದು ಅಂತ. ನಾನು ಇಲ್ಲಿ ಎಕ್ಸ್ಪೆಕ್ಟ್ ಮಾಡ್ತಾ ಇರೋದು ಇನ್ನೂ ಡೌನ್ ಸೈಡು. ಸೊ ಇಲ್ಲಿಂದ ಇನ್ನೂ ನಮಗೆ 24,600 24,500 ಲೆವೆಲ್ಸ್ ಇತ್ತು ನಮಗೆ ನೋಡೋಕೆ ಸಿಗ್ಬೋದು. ಇಲ್ಲಿಂದ ನಾವು ಕೆಳಗಡೆ ಸಪೋರ್ಟ್ ನೋಡೋದಾದ್ರೆ ಅದು 24,600 ಇಂಟರ್ಡೆಗೆ ಈ ಒಂದು ಲೆವೆಲ್ ನಾವು ಸಪೋರ್ಟ್ ಆಗಿ ನೋಡಬಹುದು. ಈ ಲೆವೆಲ್ ಬ್ರೇಕ್ ಆದರೆ ನಮಗೆ 24,500 ಈ ಒಂದು ಲೆವೆಲ್ ಸಹಿತ ನಮಗೆ ನೋಡೋದಕ್ಕೆ ಸಿಗುತ್ತೆ. ಯಾಕಂದ್ರೆ ಇಲ್ಲಿಂದ ಸ್ವಲ್ಪ ಇನ್ನೂ ವೀಕ್ನೆಸ್ ಕಾಣ್ತಾ ಇದೆ. ಸೊ ಇಲ್ಲಿ ನೋಡೋದಾದ್ರೆ ನಿಮಗೆ ಈ ಒಂದು ಲೆವೆಲಲ್ಲಿ ಹಾಲ್ಟ್ ಮಾಡ್ತಾ ಇದೆ. ಸೊ ನಾಳೆ ಏನಾದರೂ ಈ ಒಂದು ಲೆವೆಲ್ ಅಂದರೆ 24,640 ಈ ಒಂದು ಲೆವೆಲ್ ಇನ್ನು ಕೆಳಗಡೆ ಬರೋದು ಸ್ಟಾರ್ಟ್ ಆಯಿತು ಅಂದರೆ ನಮಗೆ 24,600 ಸಹಿತ ನಮಗೆ ಬ್ರೀಚ್ ಆಗಿ ಇನ್ನು ಕೆಳಗೆ ಬರೋಂಥ ಚಾನ್ಸಸ್ ಇದೆ. ಸೊ ಇಂಡಸ್ಇಂಡ್ ಬ್ಯಾಂಕ್ ಒಂದು ರಿಸಲ್ಟ್ ಸಹಿತ ಬರುತ್ತೆ, ಅದ್ರದ್ದು ಏನಾದರೂ ಒಂದು ಇಂಪ್ಯಾಕ್ಟ್ ಆಗ್ಬೋದು. ಆ ಒಂದು ಇಂಪ್ಯಾಕ್ಟ್ ಆಯಿತು ಅಂದರೆ ಮತ್ತೆ ಇನ್ನೊಂದು ಚೂರು ನಮಗೆ ಸೆಲ್ಲಿಂಗ್ನ ನಮಗೆ ನೋಡೋಕೆ ಸಿಗ್ಬೋದು ನಿಫ್ಟಿಲಿ. ಸೊ ನಾವು ರೆಸಿಸ್ಟೆನ್ಸ್ ನೋಡೋದಾದ್ರೆ 24,800 ಏನಿದೆ ಈ ಒಂದು ಲೆವೆಲ್ ನಮಗೆ ರೆಸಿಸ್ಟೆನ್ಸ್ ಆಗುತ್ತೆ. ಈ ಒಂದು ಲೆವೆಲ್ ಕ್ರಾಸ್ ಆಗ್ತಾ ಇದ್ದಾಗನೇ ನಮಗೆ 24,880 ಈ ಒಂದು ಲೆವೆಲ್ ಸಹಿತ ನಾವು ಅಪ್ಸೈಡ್ಗೆ ನೋಡ್ಬೋದು. ಸೊ ನಾನು ಅನ್ಕೊಳ್ತಾ ಇರೋದು ಇಲ್ಲಿಂದ ಇನ್ನೂ ಸ್ವಲ್ಪ ಸೆಲ್ಲಿಂಗ್ ಬರಬೇಕು ಅಂತ. ಇನ್ ಕೇಸ್ ಇಲ್ಲಿಂದ ಏನಾದರೂ ಒಂದು ಪಾಸಿಟಿವ್ ನಮಗೆ ನೋಡೋದು ಸಿಕ್ತು ಅಂದರೆ ನಮಗೆ 24,800 ನಮ್ಮದು ಫಸ್ಟ್ ಟಾರ್ಗೆಟ್ ಆಗಿರುತ್ತೆ. ಯಾಕಂದರೆ ಅಲ್ಲಿಂದ ಮತ್ತೆ ಒಂದು ರಿವರ್ಸ್ ಬರೋ ಚಾನ್ಸಸ್ ಇರುತ್ತೆ. ಸೊ ಹೋಪ್ ನಿಮಗೆ ಈ ಒಂದು ಕಾನ್ಸೆಪ್ಟ್ ಅರ್ಥ ಇದೆ ಅಂತ ಅನ್ಕೊಳ್ತೀನಿ. ಸೊ ನಿಮ್ಗೆ ಏನಾದರೂ ಸ್ಟಾಕ್ ಮಾರ್ಕೆಟ್ನ ಕಲಿಬೇಕು, ಸ್ಟಾಕ್ ಮಾರ್ಕೆಟಲ್ಲಿ ನಿಮಗೆ ಇಂಟ್ರೆಸ್ಟ್ ಇತ್ತು ಅಂದರೆ ನೀವು ನಮ್ಮನ್ನು ಕಾಂಟ್ಯಾಕ್ಟ್ ಮಾಡ್ಬೋದು. ಹಾಗೆ ನಮ್ಮ ಆಫೀಸ್ಗೆ ವಿಸಿಟ್ ಮಾಡ್ಬೋದು. ನಮ್ಮ ಆಫೀಸು ರಾಜಾಜಿನಗರಲ್ಲಿ ಲೊಕೇಟ್ ಆಗಿದೆ. ನಾನು ನಿಮಗೆ ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ. ಥ್ಯಾಂಕ್ ಯು.